ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್ ಕರುನಾಡ ಕ್ಷೇತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿವತ್ತು ವರದರಾಜಸ್ವಾಮಿ ಬಸಪ್ಪ ಶ್ರೀ ಕ್ಷೇತ್ರ ಸೂನಗಳ್ಳಿ ಗ್ರಾಮಕ್ಕೆ ನಾನಿವತ್ತು ಬಂದಿದ್ದೀನಿ. ವೀಕ್ಷಕರೇ, ನೀವು ದೇಶಾದ್ಯಂತ ಹಲವಾರು ಪುಣ್ಯಕ್ಷೇತ್ರಗಳಿಗೆ ನೀವು ಹೋಗಿರ್ಬೋದು, ಹಲವಾರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿಯ ದೇವರುಗಳ ಮುಂದೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಮುಂದಿಟ್ಟಿರ್ಬೋದು. ಆದರೆ ಬಹುತೇಕ ಇಂಥ ಒಂದು ಪುಣ್ಯಕ್ಷೇತ್ರ ಈ ಬಸವಣ್ಣ ಮಾಡುವಂಥ ಪವಾಡಗಳು ಒಂದಲ್ಲ ಎರಡಲ್ಲ ಭಾಳ ಅತ್ಯದ್ಭುತವಾಗಿ ಭಗವಂತ ತಮ್ಮ ಕಣ್ಣೆದುರಿಗೆ ಪವಾಡ ಮಾಡಿ ತೋರಿಸ್ತಾನೆ. ಇದು ಮಂಡ್ಯ ತಾಲೂಕಲ್ಲಿ ಸೂನಗಳ್ಳಿ ಗ್ರಾಮದಲ್ಲಿರುವಂಥ ಈ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಆ ಸ್ವಾಮಿ ಮಾಡ್ತಿರುವಂಥ ಒಂದು ವಿಸ್ಮಯ ಪವಾಡಗಳನ್ನ ನಾವು ನಂಬಲಿಕ್ಕೆ ಆಗೋದಿಲ್ಲ. ಕೆಲವರು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು, ಯಾವುದಾದ್ರು ಬಸವಣ್ಣನ ದೇವಸ್ಥಾನಗಳು ವಿಚಾರ ಬಂದಾಗ ಅವರೆಲ್ಲ ಟ್ರೈನಪ್ ಕೊಟ್ಟಿರ್ತಾರೆ ಹಾಗೆ ಹೇಗೆ ಅಂತ. ಇಲ್ಲಿ ಯಾವುದು ಏನಿಲ್ಲ, ಯಾವುದೇ ಒಂದು ಕಣ್ಕಟ್ಟು ವಿದ್ಯೆ ಮತ್ತೊಂದು ಮುಗ್ದೊಂದು ಏನಿಲ್ಲ. ಇಲ್ಲಿ ಒಬ್ಬರು ಕಳ್ತನ ಮಾಡಿರಲಿ, ಒಂದು ಸುಳ್ತನ ಮಾಡಿರಲಿ, ಒಂದು ಮೋಸ ಮಾಡಿರಲಿ, ದಗ ಮಾಡಿರಲಿ, ಅವ್ರು ಇಂಥವರೇ ಮಾಡೋರೆ ಅಂತ ಹೋಗಿ ಕಂಡುಹಿಡಿತಾನೆ ಆ ಸ್ವಾಮಿ. ಈ ಗ್ರಾಮದಲ್ಲಿ ಒಂದು ಮದ್ಯಪಾನವನ್ನು ಕೂಡ ಮಾರುವಾಗಿಲ್ಲ ಅಂತ ಒಂದು ಕಟ್ಟುನಿಟ್ಟಾಗಿ ಆ ಸ್ವಾಮಿ ಇವತ್ತು ಈ ಒಂದು ಗ್ರಾಮವನ್ನು ಒಂದು ಸುಶಿಕ್ಷಿತ ಗ್ರಾಮವನ್ನಾಗಿ ಮಾಡಿದಾರೆ. ಅದಕ್ಕೆ ಆ ಬಸವಣ್ಣವರೇ ಕಾರಣ. ದಯವಿಟ್ಟು ವೀಕ್ಷಕರೇ, ಯಾರೆಲ್ಲ ನೋಡ್ತಾ ಇದ್ದೀರಾ, ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ನೀವು ಬನ್ನಿ. ಈ ಸ್ವಾಮಿಯ ಪವಾಡವನ್ನು ನೀವು ಕಣ್ಣಲ್ಲಿ ನೋಡಿದ್ಮೇಲೆ ಆಮೇಲೆ ನೀವು ಹೇಳಿ ಈ ಕ್ಷೇತ್ರ ಎಲ್ಲಿ ಬರುತ್ತೆ ಏನೋ ಅನ್ನುವಂಥದ್ದು ಒಂದು ಡಿಸ್ಪ್ಲೇ ಮೇಲೆ ನಾನು ಹಾಕಿರ್ತೀನಿ. ದಯವಿಟ್ಟು ಬನ್ನಿ. ಆ ಬಸವಣ್ಣ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.